ವೀಕ್ಷಕರೇ, ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮೀನ ರಾಶಿ ಹಾಗೂ ಶನಿ ಮಹತ್ವದ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾವು ನಿನ್ನೆ ಶನಿ ಮಹತ್ವದ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಇವತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಹೌದಮ್ಮ, ಇವತ್ತಿಗೆ ಶನಿಯ ವಿಚಾರವನ್ನು ತಗೊಂಡು 2ನೇ ದಿನವನ್ನು ಮುಂದುವರಿಸ್ತಾ ಇದ್ದೀವಿ. ಯಾಕೆ ಗೊತ್ತಾ? ಯಥೇಚ್ಛವಾದಂತಹ ಕರೆಗಳು, ಅದರ ಜೊತೆಗೆ ನಿನ್ನೆ ಆಶ್ರಮಕ್ಕೆ ಭೇಟಿ ನೀಡಿದವರ ಸಂಖ್ಯೆ ಯಥೇಚ್ಛವಾಗಿತ್ತು. ಅವರೆಲ್ಲರಿಗೂ ಒಂದೇ ಪ್ರಶ್ನೆ ಏನು ಗೊತ್ತಾ? ಶನಿಯ ಮಹತ್ವಗಳನ್ನು ತಿಳಿಸ್ಕೊಟ್ರಿ, ಆದರೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಅಥವಾ ದೊಡ್ಡ ದೊಡ್ಡ ಹೋಮಗಳನ್ನು, ಶನಿ ಶಾಂತಿಗಳನ್ನು ಮಾಡಿಸುವ ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲದೇ ಇರುವಂಥವರು ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮೀನರಾಶಿಯಲ್ಲಿರುವಂತಹ ಶನಿ, ಮೀನರಾಶಿಯಿಂದ ಯಾವ ಯಾವ ರಾಶಿಗೆ ಶನಿಯ ಸಂಯೋಗಗಳು ಇರುತ್ತೆ, ಅದರ ಜೊತೆಗೆ ವಿಶೇಷವಾದ ಪರಿಹಾರಗಳು ಏನು ಅನ್ನುವಂತಹ ಪ್ರಶ್ನೆಗಳನ್ನು ನಿನ್ನೆ ಎಷ್ಟೋ ಜನ ಕೇಳಿದ್ದೀರಿ. ಹಾಗಾಗಿ ಜಿ ಕನ್ನಡ ನ್ಯೂಸ್ನ ವಾಹಿನಿಯ ಮುಖಾಂತರ ಇವತ್ತು ವಿಶೇಷವಾಗಿ ಶನಿಯ ಬಗ್ಗೆ, ಅದರ ಜೊತೆಗೆ ಶನಿಗೆ ಬೇಕಾಗಿರುವಂಥ ಪರಿಹಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಶನಿಯ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಶನಿಯ ಬಗ್ಗೆ ಕೆಲವೊಂದಷ್ಟು ಭಯ ಪಡುವಂತಹ ಸನ್ನಿವೇಶಗಳು, ದೇವಸ್ಥಾನದಲ್ಲಿ ನಡೆಯುವಂತಹ ಕೆಲಸಗಳು, ಇದೆಲ್ಲದರ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತೀನಿ. ಸಾಧ್ಯ ಆದಷ್ಟು ಯಾವ ಯಾವ ರಾಶಿಯವರಿಗೆ ಇದು ಸಂಬಂಧಪಡತ್ತೆ ಅನ್ನುವಂಥದ್ದು ಹೇಳ್ತೀನಿ ಕೇಳಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇರುವಂಥದ್ದು. ಮೀನರಾಶಿಯಿಂದ ನಾಡಿ ಜ್ಯೋತಿಷ್ಯದ ಪ್ರಕಾರ 1, 5, 9 ಆ ಸ್ಥಾನಗಳಿಲ್ಲೋ ಇರುವಂತಹ ರಾಶಿಗಳು ಯಾವುದು? ಮೀನದ ನಂತರ ಮೀನ, ಮೇಷ, ವೃಷಭ, ಮಿಥುನ ಮತ್ತು ಕಟಕ. ಮೀನ ಮತ್ತು ಕಟಕ ರಾಶಿಯವರಿಗೆ ಇದು ಸಂಬಂಧಪಡುವಂಥದ್ದು. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಮೀನರಾಶಿ, ಕಟಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಸಂಯೋಗಗಳು ಅಂದ್ರೇನು? ಶನಿಗೆ ಸಂಬಂಧಪಟ್ಟ ಸಂಯೋಗಗಳು, ಶನಿಯ ದೇವಸ್ಥಾನದಲ್ಲಿ ನೀವು ಮಾಡುವಂಥ ತಪ್ಪುಗಳು ಏನೇನು, ಇದರೆಲ್ಲದರ ಬಗ್ಗೆ ನಾನು ವಿಶೇಷವಾದ ಮಾಹಿತಿಯನ್ನು 2ನೇ ದಿನದ ಈ ಸಂಚಿಕೆಯಲ್ಲಿ ಕೊಡ್ತೀನಿ. ಯಾಕೆ ಗೊತ್ತಾ? ಅಲ್ಲಿ ನಡೆಯುವಂತಹ ಕೆಲವೊಂದಷ್ಟು ತಪ್ಪುಗಳನ್ನು ನಾವು ನಮ್ಮ ಮೈ ಮೇಲೆ ಹಾಕ್ಕೊಳ್ಳೋದ್ರಿಂದ ಕೆಟ್ಟ ಕೆಲಸಗಳಿಗೆ ಅಥವಾ ಕೆಟ್ಟ ಸಂದರ್ಭಗಳಿಗೆ ನಾಂದಿ ಆಡುವ ಎಲ್ಲ ಲಕ್ಷಣಗಳು ಕಾಣುತ್ತೆ. ಮೊದಲನೇದೇನು ಗೊತ್ತಾ? ನಿಮ್ಮೆಲ್ಲರಿಗೂ ಒಂದು ಭಯ ಅನ್ನೋವಂಥದ್ದಿದೆ. ಏನು? ಶನಿಯ ದೇವಸ್ಥಾನದಲ್ಲಿ ತಲೆಬಾಗಿ ನಮಸ್ಕಾರ ಮಾಡಬಾರ್ದು, ಮತ್ತು ಪ್ರದಕ್ಷಿಣೆಯನ್ನು 3 ಪ್ರದಕ್ಷಿಣೆ ಹಾಕಬೇಕು, 5 ಪ್ರದಕ್ಷಿಣೆ ಹಾಕಬೇಕು, ಇದೆಲ್ಲದರೂ ಗೊಂದಲ ಇರುವಂಥ ವಿಷಯಗಳು, ಹೌದಲ್ವಮ್ಮ? ಹಾಗಾಗಿ ಇವತ್ತು ನೋಡಿ, ಶನೈಶ್ಚರ ಅನ್ನುವಂಥದ್ದು ಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು ಮತ್ತು ದೇವರಿಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಯಾವ ದೇವರಿಗೆ ಯಾವ ರೀತಿ ನೀವು ನಮಸ್ಕಾರಗಳನ್ನು ಮಾಡ್ತೀರೋ ಅದೇ ರೀತಿ ಶನೈಶ್ಚರನಿಗೂ ನಮಸ್ಕಾರಗಳನ್ನು ಮಾಡಲೇಬೇಕು. ಮೊದಲನೇ ವಿಚಾರ. ಯಾಕೆ? ಶನೈಶ್ಚರನ ಮುಂದೆ ತಲೆಬಾಗಿ ನಡೆದರೆ ಶನಿ ಹೆಗಲೇರ್ತಾನೆ ಅನ್ನೋಂಥ ವಾಕ್ಯಗಳು ಇದೆ. ಶನೇಶ್ವರಂಗೆ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ. ಹೆಗಲೇರುವಂತಹ ಕೆಲಸಗಳು ನೀವು ನಮಸ್ಕಾರ ಮಾಡಿದ್ರೂ ಮಾಡದೇ ಇದ್ರೂ ಶನೈಶ್ಚರ ಯಾವಾಗ ನಿಮ್ಮ ರಾಶಿಗೆ ಬರಬೇಕು ಖಂಡಿತವಾಗ್ಲೂ ಬಂದೇ ಬರ್ತಾರೆ ಅಲ್ವಾ? ಹಾಗಾಗಿ ಶನೈಶ್ಚರನ ದೇವಸ್ಥಾನದಲ್ಲಿ ನೀವು ಮಾಡುವಂಥ ತಪ್ಪುಗಳೇನು ಗೊತ್ತಾ? ಶನಿಯ ಮುಂದೆ ವಾಹನಗಳಿರುತ್ತೆ, ಯಾವುದೇ ದೇವಸ್ಥಾನದಲ್ಲಾದರೂ ಸರಿ, ಆ ವಾಹನಕ್ಕೂ ದೇವರಿಗೂ ಇರುವ ಮಧ್ಯದ ಜಾಗ ಇರುತ್ತಲ್ಲ, ಅಲ್ಲಿ ನಮಸ್ಕಾರ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಶನಿ ಒಬ್ಬನೇ ಅಲ್ಲ, ಯಾವುದೇ ದೇವರ ದೇವಸ್ಥಾನದಲ್ಲೂ ಈ ರೀತಿ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಅಲ್ಲಿ ನೆಗೆಟಿವ್ ಎನರ್ಜೀಸ್ ಬರುತ್ತೆ. ಆಯಿತಾ? ಅದಕ್ಕೆ ಅಂತಾನೆ ಗರುಡಗಂಬ ಇದೆ, ಪ್ರದಕ್ಷಿಣಾ ಮಂಟಪ ಅಂತಾನೆ ಇರುತ್ತೆ. ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಸಿಗುತ್ತೆ. ಈಗಿರೋ ಅಂಥ 2030 ಕಟ್ಟುವಂಥ ದೇವಸ್ಥಾನದಲ್ಲಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗೇ ದೊಡ್ಡ ಕ್ಷೇತ್ರಗಳಲ್ಲಿ ಈ ರೀತಿಯಾದ ಫಲಗಳು ಯಾಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಪ್ರದಕ್ಷಿಣಾ ಮಂಟಪ, ಅದರ ಜೊತೆಗೇನು ದೇವರ ಪ್ರಾಕಾರಗಳು. ಪ್ರಾಕಾರ ಅಂದ್ರೇನು? ರಥೋತ್ಸವ ಮಾಡೋದಕ್ಕೆ ಅಂತಲೇ ಅದನ್ನು ಬಿಟ್ಟಿರ್ತಾರೆ ಅಲ್ವಾ? ಅಲ್ಲಿ ನೀವು ನಮಸ್ಕಾರ ಮಾಡೋದರಿಂದ ಶನಿಗೆ ಸೂಕ್ತವಾದ ಪರಿಹಾರಗಳು ಸಿಗುತ್ತೆ. ನಿಮ್ಮ ರಾಶಿಯ ಬಗ್ಗೆ ನಾನು ಹೇಳ್ಕೊಡ್ತಾ ಇದ್ದೆ. ಮೀನರಾಶಿಯಲ್ಲಿ ಶನಿ ಸಂಚಾರ ಇರೋದರಿಂದ ಈ ಪ್ರದಕ್ಷಿಣಾ ಪಥವನ್ನು ನೀವು ಉಪಯೋಗಿಸಿಕೊಂಡು
ಆಯಿತು ಗುರೂಜಿ, ಎಷ್ಟು ನಮಸ್ಕಾರ ಮಾಡಬೇಕು, ಇದು ಪರಿಹಾರ ಆಗೇ ಆಗುತ್ತಾ ಅನ್ನೋಂಥವ್ರಿಗೆ ನಾನೊಂದು ವಿಶೇಷ ಮಾಹಿತಿ ಹೇಳ್ಕೊಡ್ತೀನಿ ಕೇಳಿ. ನೋಡಿ, ಸೂರ್ಯನಿಗೆ ಒಂದು ಸ್ಥಾನ ಕೊಟ್ಟಿದ್ದಾರೆ ಋಷಿಮುನಿಗಳು ಗ್ರಹಗಳಲ್ಲಿ. ಸೂರ್ಯ, ಚಂದ್ರ, ಮಂಗಳ, ಬುಧ. ಇದೇ ರೀತಿಯಾಗಿ ಶನೈಶ್ಚರನಿಗೆ 8 ಪ್ರದಕ್ಷಿಣೆಗಳು ಅಥವಾ 16 ಪ್ರದಕ್ಷಿಣೆಗಳು, 8ಅನ್ನು ಮಲ್ಟಿಪ್ಲೈ ಮಾಡ್ತಾ ಬನ್ನಿ, 8, 16 ಈ ಥರದ ಸಂಖ್ಯೆಯಲ್ಲಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಖಂಡಿತವಾಗಿಯೂ ಶನಿಗೆ ಸುಪ್ರೀತನಾಗುವಂತಹ ಎಲ್ಲ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಗಾಬರಿ ಪಡುವಂಥದ್ದು ಬೇಡ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಶನಿ ಶಾಂತಿ ಮಾಡಿಸೋದಿಕ್ಕಾಗ್ತಾ ಇಲ್ಲ, ಅಥವಾ ಯಾರೋ ತಿಲಹೋಮ ಹೇಳಿದ್ರು ಅದನ್ನು ಮಾಡಿಸೋದಿಕ್ಕಾಗ್ತಾ ಇಲ್ಲ ಅಂದರೆ ಮೀನರಾಶಿಯವರು ಈ ರೀತಿಯ ಪರಿಹಾರಗಳನ್ನು ರೂಢಿ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ಸಾಹುಕಾರರ ಹತ್ರ ಯಾವಾಗಲೂ ದುಡ್ಡಿರತ್ರಿ, ಅವ್ರ ಪರಿಹಾರಗಳನ್ನು ಮಾಡ್ಕೋಬೋದು. ಅವ್ರಿಗೆ ಬೇಗ ದೇವರು ಒಲಿತಾರೆ ಅನ್ನೋದಂತೂ ಸತ್ಯದ ಮಾತಲ್ಲ. ಅವ್ರ ಪರಿಹಾರಗಳನ್ನು ಬೇಗ ಮಾಡ್ಕೋಬೋದು. ಆದರೆ ಬಡವರಿಗೆ ಅಂತಾನೆ ಇರುವಂತಹ ಸೂಕ್ತ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಅದನ್ನು ಪ್ರಯೋಗ ಮಾಡಿ. ನಂತರದಲ್ಲಿ ಶನಿಯ ಇನ್ಯಾರ ಸಂಯೋಗದಿಂದ, ಯಾವ ದೇವಸ್ಥಾನದಲ್ಲಿ ಶನಿಯ ಆರಾಧನೆ ಮಾಡುವುದರಿಂದ 2ನೆಯ ಪರಿಹಾರ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಶನಿಗೆ ಪರಿಹಾರ ಶನೈಶ್ಚರನ ದೇವಸ್ಥಾನದಲ್ಲಿ ಮಾಡಿದ್ರಿ, ಸರಿ. ನಂತರದಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ನೀವು ನವಗ್ರಹ ಪೂಜೆಗಳನ್ನಾಗಲಿ ಅಥವಾ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನಾಗಲಿ ಮಾಡಿದರೆ ನೋಡಿ, ನಿನ್ನೆಯ ಸಂಚಿಕೆಯಲ್ಲಿ ನಾನು ನಿಮಗೆ ದಾನ ಧರ್ಮದ ಬಗ್ಗೆ ಅಥವಾ ಕಂಬಳಿಗಳನ್ನು ಕೊಡುವುದರ ಬಗ್ಗೆ ಹೇಳಿಕೊಟ್ಟಿದ್ದೆ, ಹೌದಲ್ವಾ? ಅದೇ ರೀತಿ ಹನುಮಂತನ ದೇವಸ್ಥಾನಗಳಲ್ಲಿ ನೀವು ಯಾಕಿಷ್ಟು ಸುದೀರ್ಘವಾಗಿ ಮಾತನಾಡ್ತಾ ಇದ್ದೀನಿ ಅಂದರೆ, ಪರಿಹಾರ ಅನ್ನುವಂಥದ್ದು ನಮ್ಮ ಎಲ್ಲ ವಯಸ್ಸಿಗೂ ಬೇಕಾಗಿರುವಂಥದ್ದು. ಮತ್ತು ಯಥೇಚ್ಛವಾಗಿ ಬಡವರು ಯಾವ ಯಾವ ಪರಿಹಾರಗಳನ್ನು ಮಾಡ್ಕೋಬಹುದು ಅಂತ. ಇಲ್ಲಿಂದ ನಾವು ತಮಿಳುನಾಡು ದೇವಸ್ಥಾನಗಳನ್ನು ಹುಡುಕೊಂಡು ಹೋಗಿ ಶನೈಶ್ಚರನನ್ನು ನೋಡಿ ಅಲ್ಲಿ ಮಾಡುವಂತಹ ಕೆಲಸಗಳನ್ನು ಮಾಡಿಸಿ ಬರೋಷ್ಟು ಅನುಕೂಲತೆಗಳು ನಮ್ಮಲ್ಲಿ ಇಲ್ಲದೇ ಇದ್ದಾಗ ನಾವು ಮನೆಯಲ್ಲಿ ಯಾವ ಪರಿಹಾರಗಳನ್ನು ಮಾಡ್ಕೋಬಹುದು, ಅದರ ಜೊತೆಗೆ ದೇವಸ್ಥಾನಗಳಲ್ಲಿ ಯಾವ ರೀತಿಯಾದ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ಯಾವ ವಾಹಿನಿಯಲ್ಲೂ ನಿಮಗೆ ಇಷ್ಟು ಸುಲಭವಾಗಿ ಸಿಗೋದಿಲ್ಲ, ಆಯಿತಾ? ಶನೈಶ್ಚರನ ಪ್ರದಕ್ಷಿಣಾ ವ್ಯವಸ್ಥೆಯ ಬಗ್ಗೆ ಹೇಳಿಕೊಟ್ಟೆ. ಅದರ ಜೊತೆಗೆ ಇನ್ನು ಯಾವ ಯಾವ ಜಾಗದಲ್ಲಿ ಶನಿಯ ಆರಾಧನೆ ಮಾಡ್ಬೋದು ಅಂದರೆ, ನಿಮ್ಮ ಹನುಮಂತನ ದೇವಸ್ಥಾನಗಳಲ್ಲಿ. ಅಂದರೆ ಏನು, ನೀವು ಪ್ರತಿ ವಾರ ಹೋಗ್ತಾ ಇರ್ತೀನಿ ಗುರೂಜಿ, ನಮ್ಮ ಮನೆ ಹತ್ರನೇ ಹನುಮಂತನ ದೇವಸ್ಥಾನ ಇದೆ ಅಂತ ಇರಲ್ಲ, ಅಂಥ ಜಾಗದಲ್ಲಿ ನೀವು ಶನಿಯ ಆರಾಧನೆ ಮಾಡುವಂಥದ್ದು. ಇನ್ನೂ ವಿಶೇಷವಾದ್ದೇನು ಗೊತ್ತೇನ್ರಿ, ಈಶ್ವರನ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕಗಳನ್ನು ಮಾಡಿಸುವುದರ ಮುಖಾಂತರ ಇನ್ನೊಂದು ವಿಶೇಷವಾದ ಮಾಹಿತಿ ಏನು ಗೊತ್ತಾ, ಯಾರು ಪ್ರದೋಷ ಕಾಲದಲ್ಲಿ ಈಶ್ವರನ ದರ್ಶನಗಳನ್ನು ಮಾಡ್ತಾರೆ ಶನೈಶ್ಚರನ ಅನುಗ್ರಹ ಅವರಿಗೆ ಸಿಗುತ್ತೆ. ಇದೆಲ್ಲ ಮಾಹಿತಿ ನಿಮಗೆ ಗೊತ್ತಿತ್ತಾ? ಇಲ್ಲ. ಶನಿ ಬಂದ ಅಂದ ತಕ್ಷಣ ತಿಲಹೋಮಗಳನ್ನು ಮಾಡಿಸು, ಶನಿ ಬಂದ ಅಂದ ತಕ್ಷಣ ನೀವು ಶನಿ ಶಾಂತಿಗಳನ್ನು ಮಾಡಿಸು ಅಂತೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ರಿ ತಾನೇ. ನಿಮ್ಮ ಹತ್ರ ಮಹಾಲಕ್ಷ್ಮಿ ಕಟಾಕ್ಷ ತುಂಬ ಚೆನ್ನಾಗಿದ್ದರೆ ಶನಿ ಶಾಂತಿಗಳನ್ನು ತಪ್ಪದೇ ಮಾಡಿಸಿ. ಅದು ಕೆಟ್ಟದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಮಹಾಲಕ್ಷ್ಮಿಯ ಕಟಾಕ್ಷ ನಿಮಗಿರಬೇಕು ಫಸ್ಟು. ಶನಿ ಬಂದ ತಕ್ಷಣ ಕೆಲಸ ಕಾರ್ಯಗಳಲ್ಲಿ ಏನೋ ಅಡಚಣೆ ಆಗುತ್ತೆ ಅಂತ ನಿಮಗೆ ಭಯ ಇರುತ್ತೆ. ಇರೋ ದುಡ್ಡನ್ನು ತೊಗೊಂಡೋಗಿ ಅಲ್ಲಿ ಹಾಕಿದ ನಂತರದ ಪರಿಸ್ಥಿತಿಯನ್ನು ಯೋಚನೆ ಮಾಡಿ, ನಾನು ಹೇಳಿಕೊಡುವಂತಹ ಸರಳ ವಿಧಾನಗಳನ್ನು ಅನುಸರಿಸಿ ಶನಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ಗುರೂಜಿ, ನೀವಾಗಲೇ ಹೇಳ್ತಾ ಇದ್ರಿ ಅಂತಂದರೆ ಮೀನರಾಶಿಯನ್ನು ಹೊರತುಪಡಿಸಿ ಕೆಲವೊಂದು ರಾಶಿಗೆ ಶನಿ ಸಂಚಾರ ಮಾಡುತ್ತೆ ಅಂತ. ಆ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಮೀನರಾಶಿಯ ಜೊತೆಗೆ ಕಟಕ ರಾಶಿಯವರಿಗೂ ಈ ರೀತಿಯ ಸಂಯೋಗಗಳು ಇರುತ್ತೆ. ನಾಡಿ ಜ್ಯೋತಿಷ್ಯದ ಪ್ರಕಾರ ಒಂದೇ ತತ್ವದಲ್ಲಿ ಇದ್ದಾಗ ಆ ರಾಶಿಗಳಿಗೆ ಆ ಗ್ರಹಗಳು ಅಲ್ಲೇ ಇರ್ತಾರೆ ಅನ್ನುವಂಥದ್ದು ಸೂಚನೆ ಇರುತ್ತೆ. ಹಾಗಾಗಿ ಸುಲಭ ಪರಿಹಾರಗಳ ಮುಖಾಂತರ ಶನಿಯನ್ನು ಒಲಿಸಿಕೊಳ್ಳಬಹುದು. ಹೇಗೆ ಸುಲಭ ಪರಿಹಾರಗಳು ಅಂದರೆ, ನಾನಾಗಲೇ ಹೇಳಿದ್ನಲ್ಲ, ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡುವುದನ್ನು ಬಿಡುವುದರಿಂದ ಯಾವ್ಯಾವ ರೀತಿ ಪರಿಣಾಮಗಳಿರುತ್ತೆ ಅನ್ನೋದು ನಾನು ಹೇಳ್ಕೊಡ್ತೀನಿ ನೋಡಿ. ಈಗಂತೂ ಮೀನರಾಶಿಯಲ್ಲಿ ಶನಿಯ ಸಂಚಾರ ಇದೆ, ಆಯಿತು ಗುರೂಜಿ. ಅದಕ್ಕೆ ಸೂರ್ಯನ ಸಂಕ್ರಮಣ ಬಂದಾಗ, ಬುಧನ ಸಂಕ್ರಮಣ ಬಂದಾಗ, ಗುರುವಿನ ಅಥವಾ ಚಂದ್ರನ ಸಂಕ್ರಮಣ ಬಂದಾಗ, ಈಗಿದೆ ನೋಡಿ ಚಂದ್ರನ ಸಂಕ್ರಮಣ ಇದೆ. ಇನ್ನು 2.5 ದಿನ ಮೀನರಾಶಿಯವರಿಗಾಗಲಿ ಕಟಕ ರಾಶಿಯವರಿಗಾಗಲಿ ಯಾವ ರೀತಿಯ ತಲ್ಲಣಗಳಿರುತ್ತೆ ಅಂದರೆ,
ಕಟಕ ರಾಶಿಯವರಿಗೆ ಚಂದ್ರನ ಸಂಚಾರ ಮೀನ ರಾಶಿಯಲ್ಲಿರುವ ಶನಿಯ ಸಂಯೋಗದಿಂದ ಏನಾಗುತ್ತೆ ಗೊತ್ತಾ, ಸಾಧ್ಯ ಆದಷ್ಟು ಮನಸ್ಸಿನಲ್ಲಿ ತಳಮಳಗಳು ಶುರುವಾಗುವಂತಹ ಎಲ್ಲ ಕೆಲಸಗಳು ಈ 2.5 ದಿನದಲ್ಲಿ ನಡೆಯುತ್ತೆ. ನಂತರದಲ್ಲಿ ಅವರಿಗೆ ಅವರು ಮಾಡದಿರುವಂತಹ ತಪ್ಪಿಗೆ ಅವರ ಹೆಸರುಗಳು ಬರುವಂಥ ಕೆಲಸಗಳು, ಅಥವಾ ಯಾರದೋ ತಪ್ಪಿಗೆ ಅವರ ಹೆಸರು ತಗಲಾಕೊಳ್ಳುವಂಥ ಕೆಲಸಗಳು ಮೀನರಾಶಿಯವರಿಗೂ ಕಟಕ ರಾಶಿಯವರಿಗೂ ಇದು ನಡೆಯುವಂತಹ ಕೆಲಸ ಆಗಿರುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಯಾರು ಮಾತನಾಡ್ತಿರೋದು? ಎಲ್ಲಿಂದ ಕರೆ ಮಾಡಿದ್ದೀರಾ? ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಗೊತ್ತಾ? ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ, ಹೇಳಿ. ನಮಸ್ಕಾರ. ನಮಸ್ತೆ. ನಮಸ್ಕಾರಮ್ಮ, ಹೇಳಿ, ಕೇಳಿಸ್ತಾ ಇದೆ. ಅದೇ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹೇಳಿಮ್ಮ, ಅವ್ರು ಹುಟ್ಟಿದ ಡೇಟು ಸಮಯ ಹೇಳಿಮ್ಮ. 6/5/1994. 6ನೇ ತಾರೀಕು 5ನೇ ತಿಂಗಳು 94ನೇ ಇಸ್ವಿ. 94. ಸಮಯ ಏನಮ್ಮ? ಸಂಜೆ 6:50. ಏನು ವಿಚಾರ ಐತೆ ಹೇಳಿಮ್ಮ. ಅದೇ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೆಂಗಿದೆ ಅವರ ಮೇಲೆ ಯೋಗ ಬಲ ಏನು? ಆಯ್ತಮ್ಮ, ಮದುವೆ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ? ಏನು ಎಲ್ಲೂ ಸೆಟ್ ಆಗಿಲ್ಲ ಮೇಡಮ್. ಸೆಟ್ ಆಗಿಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ತಾನೇ? ಅದೇ ಎಲ್ಲೂ ಸಂಬಂಧ ಸರಿಯಾಗಿ ಚೂಸ್ ಮಾಡ್ತಾ ಇಲ್ಲ, ಕುದುರ್ತಾ ಇಲ್ಲ, ನಮ್ಗೆ ಸರಿ ಸಮಾಧಾನ ಅನ್ನೋದು ಸಿಗ್ತಾ ಇಲ್ಲ. ಆಯಿತು, ನಿಮ್ಮ ಪ್ರಶ್ನೆ ಅರ್ಥ ಆಯಿತು ನನಗೆ. ನೋಡಿ, ಜಾತಕದಲ್ಲಿ ಮದುವೆಗೆ ಬೇಕಾದ ಸಂಯೋಗಗಳು ಇವರಿಗೆ ಯುಗಾದಿಯ ನಂತರದಲ್ಲಿ ಸಿಗತ್ತಮ್ಮ. ಆಯಿತಾ? ಜಾತಕದಲ್ಲಿ ಯಾವುದೇ ರೀತಿಯ ದೊಡ್ಡ ಸಮಸ್ಯೆ ಮದುವೆ ವಿಚಾರವಾಗಿ ಕಾಣಿಸ್ತಾ ಇಲ್ಲ, ಮೊದಲನೇ ವಿಚಾರ. ಎರಡನೇ ವಿಚಾರ, ನೀವು ಮಂಡ್ಯ ಅಂತ ಹೇಳ್ತಾ ಇದ್ದೀರಿ, ನಿಮಗೆ ಮೈಸೂರಲ್ಲಿ ಒಂಟಿಕೊಪ್ಪಲ್ ದೇವಸ್ಥಾನ ಹತ್ರ ಆಗತ್ತೆ, ಹೋಗಿ ಅಲ್ಲಿ ಕಂಕಣ ಕಟ್ಟಿಸುವಂತಹ ಕೆಲಸ ಮಾಡಿ. ಅರ್ಥ ಆಗ್ತಾ ಇದೆಯಾ? ಒಂಟಿಕೊಪ್ಪಲಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನನೇ ಇರೋದು. ಒಂಟಿಕೊಪ್ಪಲು ವೆಂಕಟೇಶ್ವರನ ದೇವಸ್ಥಾನ ಅಂದರೆ ತುಂಬ ಪ್ರಸಿದ್ಧ ಆಗಿರುವಂತಹದ್ದು, ರಾಜರು ದರ್ಶನ ಮಾಡಿರುವಂತಹ ತುಂಬ ಶಕ್ತಿ ಇರುವಂತಹ ಕ್ಷೇತ್ರ. ಆಯಿತಾ? ಅಲ್ಲಿ ಹೋಗಿ ಮದುವೆ ವಿಚಾರವಾಗಿ ಸಂಕಲ್ಪ ಮಾಡಿ ಕೈಗೆ ಕಂಕಣ ಕಟ್ಟಿಸುವಂಥ ಕೆಲಸ ಮಾಡಿ. ಆ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಯಾವತ್ತಾಗುತ್ತೋ ಅವತ್ತು ಈ ಕೆಲಸ ಮಾಡಿಸಿ. ಅದು ಮಾಡಿಸಿದರೆ ಖಂಡಿತವಾಗಿಯೂ ನಿಮ್ಮ ಮಗಳಿಗೆ ಮದುವೆ ಆಗುವ ಎಲ್ಲ ಲಕ್ಷಣಗಳು ಜಾತಕದಲ್ಲಿ ಇದೆ. ಅವ್ರ ಯೋಗ ಆಗಿದೆ ನೋಡಿ ಗುರುಜಿ, ಕೆಲಸದ ಬಗ್ಗೆ ಏನಾದ್ರು ಒಂದು ಪ್ರಶ್ನೆಗೆ ಉತ್ತರಿಸ್ಬೋದಮ್ಮ. ಎಷ್ಟೊಂದು ಜನ ಕಾಯ್ತಾ ಇರ್ತಾರಲ್ವಾ, ಈ ಕೆಲಸ ಮಾಡಿ, ಮದುವೆ ಚೆನ್ನಾಗಾಗಲಿ. ಓಕೆ, ಧನ್ಯವಾದ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ ಗುರುಜಿ. ಹಲೋ, ನಮಸ್ಕಾರ. ಓಕೆ ಗುರುಜಿ, ನೀವಾಗಲೇ ಕಟಕ ರಾಶಿ ಬಗ್ಗೆ ಮಾತನಾಡ್ತಾ ಹೋಗ್ತಾ ಇದ್ರಿ. ಶನಿ ಬೇರೆ ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ? ಹೌದಮ್ಮ, ಕಟಕ ರಾಶಿಗೆ ಈಗಿನ ಕಾಂಬಿನೇಷನ್ಸ್ ಇದೆ ಅಲ್ವಾ? ವೃಶ್ಚಿಕ ರಾಶಿಗೂ ಮೀನರಾಶಿಗೂ ಕಟಕ ರಾಶಿಗೂ ಶನಿಯ 1, 5, 9ನೇ ಸಂಯೋಗಗಳು ಇದೆ. ಹಾಗಾಗಿ ಅವರು ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೋಬೇಕು, ನಮಗೂ ಅದಕ್ಕೂ ದೂರದ ಸಂಯೋಗಗಳು ಇದೆಯಲ್ಲ. ಅಂದರೆ ಒಂದೇ ತತ್ವದಲ್ಲಿರುವಂತಹ ಶನಿ ಅಷ್ಟೂ ರಾಶಿಗೂ ಕೆಲಸ ಮಾಡುವಂಥದ್ದು ನಾಡಿ ಜ್ಯೋತಿಷ್ಯದ ಪ್ರಕಾರ. ಹಾಗಾಗಿ ಮೀನರಾಶಿಯವರು ಯಾವ ಪರಿಹಾರಗಳನ್ನು ಈಗ ಅನುಸರಿಸ್ತಾ ಇದ್ದೀರಿ, ಅದೇ ರಾಶಿಯವರು ಮತ್ತು ಮೀನಕ್ಕೆ ಸಂಬಂಧಪಟ್ಟಂಥ ರಾಶಿಯವರು, ಕಟಕ ರಾಶಿಯವರು ಅದೇ ರೀತಿಯಾದಂತಹ ಪರಿಹಾರ ಕೆಲಸಗಳನ್ನು ಮಾಡಿ. ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಗೊತ್ತಾ? ನಿಮ್ಮ ಕಟಕ ರಾಶಿಯಲ್ಲಿ ಚಂದ್ರನಿರುವುದರಿಂದ ಮತ್ತು ಚಂದ್ರನ ಸಂಯೋಗ 2.5 ದಿನಕ್ಕೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಆ ಬದಲಾವಣೆಗಳ ಪ್ರಭಾವ ನಿಮ್ಮ ಮನಸ್ಸಿನ ಮೇಲೆ ತುಂಬ ಘಾಸಿ ಮಾಡುವಂತಹ ಕೆಲಸಗಳು ಆಗ್ತಾ ಇರುತ್ತೆ. ಯಾವ ರೀತಿ ಘಾಸಿ ಮಾಡುತ್ತೆ ಗೊತ್ತಾ? ಚಂದ್ರಮ ಮನಸೋ ಜಾತಃ ಅನ್ನುವಂತಹ ವಾಕ್ಯ ಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದರಿಂದ ಮೊದಲು ನಿಮ್ಮ ಮನಸ್ಸಿಗೆ ಹಾನಿಯಾಗುವಂತಹ ಕೆಲಸ ಆಗತ್ತೆ. ಎರಡನೆಯ ವಿಚಾರವಾಗಿ ತಾಯಿಗೆ ಸಂಬಂಧಪಟ್ಟ ವಿಚಾರಗಳು ನೋಡಿ, ತಾಯಿಗೇನೋ ಏಟಾಗುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ನೋಡಿ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನೋವಾಗತ್ತೆ, ಏಟಾಗತ್ತೆ ಅಂದರೆ ಬೇಜಾರಾಗುವಂಥ ಕೆಲಸ ಅಲ್ವಾ? ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮೀನರಾಶಿಗೂ ಕಟಕಕ್ಕೂ ವೃಶ್ಚಿಕಕ್ಕೂ ನಡೀತಾ ಇರುವಂಥ ಸಂಯೋಗ ಇದಾಗಿರೋದ್ರಿಂದ
ತಾಯಿ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸುವುದು ತುಂಬ ಒಳ್ಳೆಯದು. ಹೌದು, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತನಾಡ್ತಿರೋದು? ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮಧುಗಿರಿಯಿಂದ ಗಂಗಾಧರ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಇಲ್ಲ, ಒಂದು ಮನೆ ಕಟ್ಟಿದ್ದೀವಿ, ಏನು ಕೆಲಸ ನಡೀತಾ ಇಲ್ಲ. ಓಕೆ ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಪ್ಪ, ಹೇಳಿ. ನಮಸ್ಕಾರ. ಮನೆ ಕಟ್ಟಿದ್ದೀವಿ ಸ್ವಾಮಿ, ಯಾಕೋ ಕೆಲಸಗಾರ ಬರ್ತಾ ಇಲ್ಲ, ಕೆಲಸ ನಡೀತಾ ಇಲ್ಲ ಸ್ವಾಮಿ. ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ, ಅದು ಅರ್ಧಕ್ಕೆ ನಿಂತಿದೆ, ಕೆಲಸದವರು ಆ ಜಾಗಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದ? ಬರ್ತಾ ಇಲ್ಲ. ಹೌದು ಹೌದು ಗುರುಗಳೇ, ಹೌದು ಗುರುಗಳೇ. ಕೇಳಿಸ್ಕೊಳ್ಳಿ, ನಾನು ಇದಕ್ಕೊಂದು ಸೂಕ್ತವಾದ ಪರಿಹಾರ ಹೇಳ್ಕೊಡ್ತೀನಿ. ನಿಮ್ಮ ಮನೆ ಅರ್ಧಂಬರ್ಧಕ್ಕೆ ನಿಂತಿದ್ದರೆ, ನಿಮ್ಮ ಹತ್ರ ಹಣಕಾಸು ಇದೆ, ವ್ಯವಸ್ಥೆನೂ ಇದೆ, ಆದರೆ ಕೆಲಸದವ್ರು ಬಂದು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ, ಹೌದಲ್ವಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಸ್ವಾಮೀಜಿ. ಆಯ್ತು. ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಆ ಜಾಗಕ್ಕೆ ಅಥವಾ ಆ ಗೋಡೆಗೆ ಅಂಟ್ಕೊಂಡಿರುವ ಒಂದು ಸ್ವಲ್ಪ ಮಣ್ಣನ್ನು, ಅಂದರೆ ಏನು, ಎರಡೂ ಕೈಯಲ್ಲಿ ಒಂದು ಬೊಗಸೆ ಮಣ್ಣು, ಅರ್ಥ ಮಾಡ್ಕೊಳ್ಳಿ, ಒಂದು ಬೊಗಸೆ ಮಣ್ಣನ್ನು ತಗೊಂಡು ಒಂದು ಅಡಿಕೆ ತಟ್ಟೆಗೆ ಹಾಕಿ, ಅದರ ಮೇಲೆ ಒಂದು ವಿಳೆದೆಲೆ, ಒಂದು ಕರ್ಪೂರ, ಯಾವುದಾದ್ರೂ ಅಷ್ಟಮಿಯ ದಿನ, ಏನು ಅಷ್ಟಮಿಯ ದಿನ ನಿಮ್ಮ ಮನೆಗೆ, ಎಲ್ಲಿ ಕೆಲಸ ನಿಂತೋಗಿದೆಯಲ್ಲ ಆ ಮನೆಗೆ ಒಂದು ದೃಷ್ಟಿ ತೆಗೆಯುವಂತಹ ಕೆಲಸವನ್ನ ಮಾಡಿ, ಸಾಧ್ಯ ಆದರೆ ಅದನ್ನ ಹರಿಯೋ ನದಿಗೆ ಬಿಡಿ. ಅರ್ಥ ಆಗ್ತಾ ಇದೆಯಾ? ಹರಿಯೋ ನದಿಗೆ ಬಿಡಿ. ಇಲ್ಲ ಗುರೂಜಿ, ಹರಿಯೋ ನದಿ ನಮ್ಮ ಪ್ರಾಂತ್ಯದಲ್ಲೆಲ್ಲೂ ಸಿಗಲ್ಲ ಅಂದರೆ ಒಂದು ಬಕೀಟ್ ತುಂಬ ನೀರು ಹಾಕಿ ನೀರಲ್ಲಿ ಬಿಡುವುದರಿಂದ ನಿಮ್ಮ ಮನೆಗೆ ಯಾವುದಾದರೂ ರೀತಿಯ ದೃಷ್ಟಿ ದೋಷಗಳಿದ್ದರೆ ಅಥವಾ ಯಾವುದೇ ರೀತಿಯ ವ್ಯವಸ್ಥಿತ ಸಂಚು ಇದ್ದರೆ ಅದೆಲ್ಲವೂ ನಿವಾರಣೆ ಆಗತ್ತೆ. ಈ ತಂತ್ರಗಳನ್ನು ಮಾಡಿ ಖಂಡಿತವಾಗಿಯೂ ಮನೆಯನ್ನು ಮುಂದುವರಿಸುವ ಶಕ್ತಿ ದೇವರು ನಿಮಗೆ ಕೊಡ್ತಾರೆ. ಓಕೆ, ಧನ್ಯವಾದ ಗಂಗಾಧರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ. ಯಾರು ಮಾತನಾಡ್ತಿರೋದು? ಎಲ್ಲಿಂದ ಕರೆ ಮಾಡಿದ್ದೀರಾ? ಸುಂಕುತ್ಕಟ್ಟೆ. ಯಾರ ಬಗ್ಗೆ ಕೇಳಬೇಕಿತ್ತು ಮಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ಬೋದಾ? ಡೇಟ್ ಆಫ್ ಬರ್ತ್ 75ನೇ ಇಸ್ವಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ಹಲೋ. ಹುಟ್ಟಿದ ಡೇಟು, ಹುಟ್ಟಿದ ತಿಂಗಳು ಜೊತೆಗೆ ನಿಮ್ಮ ಇಸ್ವಿ ಹೇಳಿದ್ರೆ ಜಾತಕ ತೆಗೆಯೋದಕ್ಕೆ ಅನುಕೂಲ ಆಗತ್ತಮ್ಮ. 75ನೇ ಇಸ್ವಿ, 5ನೇ ತಾರೀಕು ಫೆಬ್ರವರಿ. ಆಯಿತು. ಸಮಯ ಏನಿತ್ತಮ್ಮ? ಸಮಯ ಶುಕ್ರವಾರ ಅಂತೆ, 11:30 ನೈಟ್. ಏನು ವಿಚಾರ ಇತ್ತು ತಾಯಿ? ನನಗೆ ಆರೋಗ್ಯದ ಬಗ್ಗೆ ಪ್ರಾಬ್ಲಮ್ಸ್, ಯಾವಾಗೂ ಮಂಡಿ ನೋವು. ಆರೋಗ್ಯದ ಸಮಸ್ಯೆನಾ? ಆರೋಗ್ಯ ಸಮಸ್ಯೆ. ನೋಡಿ, ನಿಮ್ಮ ಜಾತಕದಲ್ಲಿ ಪಾದಗಳು ಅಥವಾ ಮಂಡಿ, ಅದು ಬಿಟ್ಟರೆ ಈ ಕುತ್ತಿಗೆ ಭಾಗ ಸ್ವಲ್ಪ ಜಾಸ್ತಿ ನೋವಾಗತ್ತೆ ಅನ್ನುವಂಥದ್ದೆಲ್ಲ ನಿಮ್ಮ ಜಾತಕದಲ್ಲಿ ತೋರಿಸ್ತಾ ಇದೆಮ್ಮ. ಹಾಗಾಗಿ ನೋವಿಲ್ಲ, ಮಂಡಿ ದಿನ ಇದ್ದಂಗೆ ಆರೋಗ್ಯ, ಇನ್ನೊಂದು ದಿನ ಇರಲ್ಲ. ಕುತ್ತಿಗೆ ನೋವು ಇಲ್ಲ ಅಂದರೆ ಸಂತೋಷದ ವಿಚಾರನೇ. ನೋವು ಬರದೇ ಇದ್ದಂಗೆ ನೋಡ್ಕೊಳ್ಳಿ. ಕುತ್ತಿಗೆ ನೋವಿಗೆ ಬೇಕಾಗಿರುವಂಥ ಸಂಯೋಗ ಜಾತಕದಲ್ಲಿ ಇದೆ. ಅದು ಬರಬಾರ್ದು ಅಂದರೆ ಈ ಮಂಡಿ ನೋವು ಕಮ್ಮಿ ಮಾಡ್ಕೊಳ್ಳುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೇನೆ ಎಲ್ಲ ರೀತಿಯ ನೋವುಗಳು ಬರಬಾರ್ದು, ಹೌದಲ್ವಾ? ಹಾಗಾಗಿ ನೀವೇನು ಕೆಲಸ ಮಾಡಿ, ಮಂಡಿ ನೋವಿಗೆ ಸೂಕ್ತವಾದಂಥ ಒಂದು ಪರಿಹಾರ ನಾನು ಮೊನ್ನೆ ಹೇಳ್ಕೊಟ್ಟಿದ್ದೆ. ಲಾವಾಂಚವನ್ನು ಜೊತೆಗೆ ಒಂದು ಸ್ವಲ್ಪ ಎಣ್ಣೆ, ಕೊಬ್ಬರಿ ಎಣ್ಣೆಯನ್ನು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದನ್ನು ಹಚ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಮಂಡಿ ನೋವು ಕಮ್ಮಿ ಆಗುತ್ತೆ. ಲಾವಾಂಚದ ಬೇರು, ಕೊಬ್ಬರಿ ಎಣ್ಣೆ. ಅದೇ ಲಾವಾಂಚದ ಬೇರು ಎಲ್ಲಿ ಸಿಗುತ್ತೆ? ಲಾವಾಂಚದ ಬೇರು ಗ್ರಂಥಿಗೆ ಅಂಗಡಿಲಿ ಸಿಗುತ್ತಮ್ಮ. ಅದನ್ನು ಉಪಯೋಗಿಸಿ ಮಂಡಿ ನೋವು ಜಾಸ್ತಿ ಆಗದೆ ಇದ್ದಂಗೆ ನೋಡ್ಕೊಳ್ಳಿ, ಆಯ್ತಾ? ಧನ್ಯವಾದಗಳು. ಆಯ್ತು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಚಿತ್ರದುರ್ಗದಿಂದ ನವೀನ್ ಅಂತ. ನಮಸ್ತೆ ಸರ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 15/6/1995. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿಪ್ಪ ನವೀನ್ ಅವರೇ. ನಮಸ್ತೆ ಸ್ವಾಮಿ. ನಮಸ್ಕಾರ. ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಿ ಹೇಳಿ, ಕೇಳಿಸ್ತಾ ಇದೆ, ಮಾತಾಡಿ. ಏನು ಪ್ರಶ್ನೆ ಇತ್ತು? ಅದೇ ನನ್ನ ಬಗ್ಗೆ ಕೇಳಬೇಕಿತ್ತು. ಆಯ್ತು. ಬಗ್ಗೆ ಏನು?
ವ್ಯವಹಾರದ ಬಗ್ಗೆ ಕೇಳಬೇಕಿತ್ತು. ಏನು ಕೆಲಸ ಮಾಡ್ತಾ ಇದ್ದೀರಿ? ನಾವು ಇದು ಅಂಗಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಏನು ಕೆಲಸ ಏನು? ಪ್ರಾವಿಷನ್ ಸ್ಟೋರ್. ಫೈನಾನ್ಸಾ? ಪ್ರಾವಿಷನ್ ಸ್ಟೋರ್. ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡಿ. ಹೌದು ಹೌದು ಹೌದು. ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಆ ಕೆಲಸ ನಿಮ್ಗೆ ಆಗಿ ಬರುತ್ತಾ ಇಲ್ವಾ ಅಂತನಾ? ಹೌದು ಹೌದು. ನೋಡಿ, ನಿಮ್ಮ ಜಾತಕದಲ್ಲಿ ಬುಧನ ಸಂಯೋಗ ಚೆನ್ನಾಗೇ ಇದೆಪ್ಪ, ನಿಮಗೆ ಆ ಕೆಲಸ ಆಗಿ ಬರುತ್ತೆ, ಮಾಡಬಹುದು ಅನ್ನೋದು ಜಾತಕ ತೋರಿಸ್ಕೊಡ್ತಾ ಇದೆ. ಆಯ್ತಾ? ಬುಧನಿಗೆ ಸಂಬಂಧಪಟ್ಟ ನೋಡಿ ಕೆಲವೊಂದು ಕೆಲಸ ಹೇಳ್ಕೊಡ್ತೀನಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವಂಥದ್ದು, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು, ಇದೆಲ್ಲ ಕೆಲಸಗಳನ್ನು ಮಾಡಿ ಅದೇ ಜಾಗದಲ್ಲೇನೆ ನಿಮಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಜಾತಕ ತೋರಿಸ್ತಾ ಇದೆ. ಮುಂದೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳು ಜಾತಕದಲ್ಲಿ ಏನು ಅಷ್ಟು ಈಗ ಸಮಸ್ಯೆ ಇದೆ, ಮುಂದೆ ದೊಡ್ಡದಾಗುತ್ತೆ ಅನ್ನುವಂಥದ್ದೆಲ್ಲ ಏನು ಜಾತಕದಲ್ಲಿ ಕಾಣಿಸ್ತಾ ಇಲ್ಲಪ್ಪ. ಒಳ್ಳೇದಾಗಲಿ. ಓಕೆ, ಧನ್ಯವಾದ ನವೀನ್ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಜೊತೆಗೆ ಗುರೂಜಿ ಜೊತೆ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನೇರವಾಗಿ ಭೇಟಿ ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ, ನಾವಾಗಲೇ ಯಾವ್ಯಾವ ರಾಶಿಗೆ ಶನಿ ಹೋಗಬಹುದು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಮೀನ ಆಯಿತು, ವೃಶ್ಚಿಕ ಆಯಿತು, ಕಟಕ ಆಯಿತು, ಮತ್ಯಾವ ರಾಶಿಗೆ ಶನಿ ಹೋಗಬಹುದು? ನೋಡಿ, ಶನೈಶ್ಚರ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗೋದಕ್ಕೆ 2.5 ವರ್ಷ ಸಮಯ ಬೇಕಮ್ಮ. ಹಾಗಾಗಿ ಈಗ ಈ 3 ರಾಶಿಗಳಿಗೂ ಶನಿಯ ಸಂಯೋಗ ಇರುವಂತದ್ದು. ಅವ್ರು ಈಗಾಗಲೇ ಮಾತನಾಡ್ತಾ ಇದ್ರು, ನಮಗೆ ಮಂಡಿ ನೋವು ತುಂಬಾ ಬರ್ತಾ ಇದೆ ಅಂತ. ಅವರ ಜಾತಕದಲ್ಲಿ ಮಂಡಿ ನೋವಿಗೆ ಸಂಯೋಗಗಳು ಇದೆ, ಅದರ ಜೊತೆಗೆ ಕುತ್ತಿಗೆ ನೋವು ಅಂತ ನಾನು ಕೇಳಿದೆ. ಅದಕ್ಕೆ ಅವರು ಈಗ ಕುತ್ತಿಗೆ ನೋವಿನ ಸಮಸ್ಯೆ ಇಲ್ಲ ಅಂದ್ರು. ಆದರೆ 2.5 ವರ್ಷಗಳ ಸಮಯದಲ್ಲಿ ಆ ನೋವು ಬರುವಂತ ಸಾಧ್ಯತೆಗಳನ್ನ ಶನೈಶ್ಚರ ಕೊಡ್ತಾನೆ. ಹಾಗಾಗಿ ನಾನು ಅವರಿಗೆ ಸೂಕ್ತ ಪರಿಹಾರಗಳನ್ನ ಈಗಲೇ ಕೊಟ್ಟಾಗ ಆ ನೋವಿಂದ ಅವ್ರು ಈಚೆ ಬರ್ಬೋದಲ್ವಾ. ಈ ರೀತಿಯಾದಂತಹ ಸಂಯೋಗಗಳು ನಾಡಿ ಜ್ಯೋತಿಷ್ಯದಲ್ಲಿ ಸಿಗತ್ತೆ. ಹಾಗಾಗಿ ಯಾವಾಗ ದೇಹದ ಯಾವ ಭಾಗಗಳು ನೋವು ಬರುತ್ತೆ ಅನ್ನುವಂತಹ ಕ್ಯಾಲ್ಕುಲೇಷನ್ಸ್ ನಿಮಗೆ ಕೊಡುವಂತಹದ್ದೇ ಶನಿ. ಅರ್ಥ ಆಯ್ತಲ್ಲ? ಶನಿಯ ಸಂಯೋಗ ಇದ್ದಾಗ ಕಾಲು ನೋವು ಬಂದೇ ಬರುತ್ತೆ. ಆ ಶನಿಗೆ ಕುಜನ ಸಂಯೋಗ ಬಂದಾಗ ಮಂಡಿ ನೋವು ಬರುತ್ತೆ. ಏನಿದೆ ವ್ಯತ್ಯಾಸ ಅದರಲ್ಲಿ ಅಂದ್ರೆ ನೋಡಿ, ಪಾದಗಳು ನೋವು ಬರುವಂತಹದ್ದು ಮತ್ತೆ ಹಿಮ್ಮಡಿ ನೋವು ಬರುವಂತಹದ್ದು ಅದೆಲ್ಲ ಶನಿಗೆ ಸಂಬಂಧಪಟ್ಟಂತಹದ್ದು. ಕುಜನ ಸಂಯೋಗ ಬಂದಾಗ ಮಂಡಿವರೆಗೂ ಬರುತ್ತೆ. ಈ ಮಂಡಿ ನೋವು ಬರುವಂತಹದ್ದು. ಅದೇ ಬುಧನ ಸಂಯೋಗ ಬಂದಾಗ ನಿಮಗೆ ಕುತ್ತಿಗೆಯ ನೋವು ಬರುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿರುತ್ತೆ. ಅದೆಲ್ಲ ಬರಬಾರ್ದು ಅಂದಾಗ ಶನೈಶ್ಚರನ ಅನುಗ್ರಹ ನಿಮಗೆ ಸಿಗಬೇಕು. ಆಗ್ಲೇ ನಾವು ಮಾತಾಡ್ತಾ ಇದ್ದಂಗೆ ತಿಲ ಹೋಮಗಳನ್ನ, ಅದರ ಜೊತೆಗೆ ಯಥೇಚ್ಛವಾದ ಶನಿಗೆ ಸಂಯೋಗ ಪಟ್ಟಂತ ಶಾಂತಿ ಕರ್ಮಗಳನ್ನ ಮಾಡಿಸ್ತಾನೇ ಇರಬೇಕು ಅನ್ನುವಂಥದ್ದಲ್ಲ. ಒಂದು ಸತಿ ಆದ್ರೂ ನೀವು ಶನಿಗೆ ಸಂಯೋಗವಿರುವಂತಹ ಕೆಲಸಗಳನ್ನ, ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ತಾ ಬರೋದ್ರಿಂದ ಯಥೇಚ್ಛವಾದ ಅನುಗ್ರಹಗಳು, ಹಿರಿಯರ ಸೇವೆ ಮಾಡುವುದರಿಂದ ಶನೈಶ್ಚರನ ಅನುಗ್ರಹಗಳು ನಿಮಗಾಗ್ತಾ ಬರುತ್ತೆ. ಗುರುಜಿ, ಆಗಲೇ ಹೇಳ್ತಾ ಇದ್ರಿ, ಅಂದರೆ ಶನಿದೇವರಿಂದ, ಅಂದರೆ ಶನಿಯಿಂದ ದೂರ ಇರಬೇಕು ಅಂತ ಅಂದರೆ ಹನುಮಂತನಿಗೆ ಪೂಜೆ ಸಲ್ಲಿಸಬೇಕು ಅಂತ. ಇದಕ್ಕೇನಾದರೂ ಕಾರಣ ಇದೆಯಾ? ಹನುಮಂತನಿಗೆ ಯಾಕೆ ಪೂಜೆ ಸಲ್ಲಿಸಬೇಕು? ಹೌದಮ್ಮ, ಹಿಂದಿನ ಸಂಚಿಕೆಗಳಲ್ಲೆಲ್ಲ ನಾನು ಇದನ್ನು ಮಾತನಾಡಿದ್ದೆ. ಆಂಜನೇಯನಿಗೆ ಆದಂಥ ಒಂದು ಸಣ್ಣ ಘಟನೆಯಿಂದ ಎಲ್ಲರೂ ಆಂಜನೇಯನನ್ನ ತುಂಬಾ ಆಶೀರ್ವಾದ ಮಾಡುವಂತ ಕೆಲಸ ಮಾಡ್ತಾರೆ. ಅದರಲ್ಲಿ ಶನೈಶ್ಚರನು ಬಂದು ಆಂಜನೇಯನಿಗೆ ವರ ಕೊಡುವಂತಹ ಪ್ರಸಂಗನು ನಾನು ಹೇಳಿದ್ದೆ. ಏನು, ಶನೈಶ್ಚರ ಕೂಡ ಆಂಜನೇಯ ದೇವರಿಗೆ ನಿನ್ನ ಭಕ್ತರನ್ನ ನಾನು ಏನು ಮಾಡುವುದಿಲ್ಲ ಅನ್ನುವಂತಹ ವರಗಳನ್ನ ಹನುಮಂತ ದೇವರಿಗೆ ಕೊಡ್ತಾರೆ. ಹಾಗಾಗಿ ಆಂಜನೇಯನನ್ನ ಪೂಜೆ ಮಾಡುವುದರಿಂದ ಶನೈಶ್ಚರನ ತುಂಬಾ ಕೆಟ್ಟ ಪ್ರಭಾವಕ್ಕೆ ನಾವು ಒಳಗಾಗದೇ ಇರಬಹುದು ಅನ್ನುವಂಥದ್ದೆಲ್ಲ ಶಾಸ್ತ್ರಗಳಲ್ಲಿ, ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖ ಇರೋದ್ರಿಂದ ಹನುಮಂತ ದೇವರ ಆರಾಧನೆಯೂ ಕೂಡ ಶನಿಯ ಒಂದು ಪರಿಹಾರವೇ ಆಗಿದೆ. ಅದರ ಜೊತೆಗೆ ಶನೈಶ್ಚರನಿಗೆ ನೀವು ದೇವಸ್ಥಾನಕ್ಕೆ ಎಷ್ಟು ಬಾರಿ ಹೋಗ್ತೀರೋ ಅಷ್ಟು ಬಾರಿನೂ ನಿಮಗೆ ನಿಮ್ಮನ್ನು ಪ್ಯೂರಿಫೈ ಮಾಡುವಂತಹ ಕೆಲಸಗಳನ್ನ ಶನೈಶ್ಚರ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಈ 3 ರಾಶಿಯವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶನಿಯ ಆಶೀರ್ವಾದ ಖಂಡಿತವಾಗಿಯೂ ಬೇಕಾಗಿರುವಂತಹದ್ದೇ ಆಗಿದೆ. ಇದು ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಳಬಹುದು ಗುರುಜಿ? ಪರಿಹಾರಗಳ ವಿಚಾರವಾಗಿ ಮಾತನಾಡೋದಾದ್ರೆ ನಿಮಗೆ ಅಲ್ಲಿ ನೋಡಿ, ನಮ್ಮ ಸ್ಕ್ರೀನ್ ಮೇಲೆ ಒಂದು
ವ್ಯವಸ್ಥಿತವಾಗಿ ಪರಿಹಾರಗಳನ್ನು ಮಾಡುವಂತಹ ಕೆಲಸಗಳು ನಡೀತಾ ಇದೆ. ಹೌದು, ಯಾಕೆ ಹರಿದ್ರ ಗೋಪಾಡಿ ಅನುಷ್ಠಾನ ಅಂತ ಏನೋ ಇದೆ, ಗಣಪತಿ ಹರಿದ್ರ ಅನುಷ್ಠಾನ ಅಂತ. ಗಣಪತಿ ಅನುಷ್ಠಾನ ಅನ್ನುವಂಥದ್ದು ನೋಡಿ, ಈಗ ಶನಿಯ ಸಂಯೋಗ ನಿಮಗೆ ಮೀನರಾಶಿಯಲ್ಲಿ ಇರುವಂತಹದ್ದು. ಶನಿಯ ಸಂಯೋಗ ಬಂದಾಗ ಏನಾಗತ್ತೆ ಗೊತ್ತಾ, ಮಕ್ಕಳಲ್ಲಿ ಆಲಸ್ಯ ಅನ್ನುವಂಥದ್ದು ಉಂಟಾಗತ್ತೆ. ಆಲಸ್ಯ ಉಂಟಾದಾಗ ನೇರವಾಗಿ ಅದು ವಿದ್ಯೆಯ ಮೇಲೆ ಪರಿಣಾಮ ಬೀರುವಂತದ್ದಾಗಿರುತ್ತೆ ಅಲ್ವಮ್ಮ. ಆ ಆಲಸ್ಯವನ್ನ ದೂರ ಮಾಡೋದಕ್ಕೆ ಅಂತಾನೆ ಶನಿಗೆ ಬೇಕಾದ ಪರಿಹಾರಗಳನ್ನ ಮಾಡಬೇಕು. ಆ ಶನಿಗೆ ಬೇಕಾದ ಪರಿಹಾರಗಳೇನು ಗೊತ್ತಾ, ಶನಿ ಅನ್ನುವಂಥದ್ದು ವಿಘ್ನಗಳನ್ನ ಕೊಡುವಂತಹದ್ದು. ಆಲಸ್ಯ ಬಂದಾಗ ಓದುವಂತ ಕೆಲಸಗಳನ್ನ ಆ ರಾಶಿಯವರು ನಿಲ್ಲಿಸ್ತಾರೆ. ಹಾಗಾಗಿ ಆ ವಿದ್ಯೆಯಲ್ಲಿ ಎಡರು ತೊಡರುಗಳು ಆಗಬಾರ್ದು ಅಂತಾನೆ ನಮ್ಮ ಆಶ್ರಮದಲ್ಲಿ ಹರಿದ್ರಾ ಗಣಪತಿಯ ಅನುಷ್ಠಾನಗಳನ್ನು ಮಾಡಿಸ್ತಾ ಇದ್ದೀವಿ. ಇದೇ ಭಾನುವಾರ ಬೆಳಗ್ಗೆ 9:30 ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯಾರ್ಜನೆ ಚೆನ್ನಾಗಾಗ್ಲಿ, ತುಂಬಾ ಚೆನ್ನಾಗಿ ಓದುವಂತಹ ಮನಸ್ಸು ಅವರಿಗೆ ಬರಲಿ ಅನ್ನೋ ಕಾರಣಕ್ಕೆ ಹರಿದ್ರಾ ಗಣಪತಿಯ ಅನುಷ್ಠಾನ ನೆರವೇರುತ್ತೆ. ಈ ಅನುಷ್ಠಾನವನ್ನ ಮಾಡಿಸಿದರೆ ಏನು ಪ್ರಯೋಜನ ಅಂದರೆ, ಖಂಡಿತವಾಗಿಯೂ ಅವರಿಗೆ ಶನಿಯ ಸಂಯೋಗದಿಂದ ಈಚೆ ಬರುವಂತಹದ್ದು ಆಲಸ್ಯ ನಿವಾರಣೆ ಆಗತ್ತೆ. ಯಾಕೆ ಗೊತ್ತಾ, ಈ ಅನುಷ್ಠಾನದಲ್ಲಿ ನಿಮಗೆ ಮೆಡಿಟೇಷನ್, ಅದರ ಜೊತೆಗೆ ದೈವ ಬಲ, ಅದರ ಜೊತೆಗೆ ಹರಿದ್ರಾ ಗಣಪತಿಯ ಆಶೀರ್ವಾದ ಇದ್ರೆ ನಿರ್ವಿಘ್ನಗಳು ದೂರ ಆಗತ್ತೆ, ಆಲಸ್ಯ ದೂರ ಆಗತ್ತೆ. ಅದರ ಜೊತೆಗೆ ಓದುವಂತಹ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಏನು ಬೇಕಲ್ಲ, ಅದು ಜಾಸ್ತಿ ಆಗ್ತಾ ಬರುತ್ತೆ. ಓಕೆ, ಧನ್ಯವಾದ ಗುರೂಜಿ. ನೀವು ಇಷ್ಟು ಹೊತ್ತುಗಳ ಕಾಲ ಶನಿಯ ಮಹತ್ವ ಹಾಗೂ ಮೀನರಾಶಿಗೆ ಶನಿ ಬಂದರೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿಮ್ಮ. ಭಾನುವಾರ ನಮ್ಮ ಆಶ್ರಮದಲ್ಲಿ ಎಲ್ಲರೂ ಸಿಗೋಣ. ಒಳ್ಳೇದಾಗಲಿ. ಓಕೆ, ಇದಾಗಿತ್ತು ಈ ಕ್ಷಣದ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.